ಸ್ನೇಹಿತರೆ, ನೀವೇನಾದ್ರೂ ಬ್ಯಾಂಕ್ ನಲ್ಲಿ ಲೋನ್ ಕ್ಲೋಸ್ ಮಾಡಬೇಕು ಅಂತಿದ್ದೀರಾ? ಹಾಗಾದ್ರೆ ಲೋನ್ ಕ್ಲೋಸ್ ಮಾಡೋ ಮುನ್ನ ಈ 5 ದಾಖಲೆಗಳನ್ನ ನೀವು ಪಡೆದುಕೊಳ್ಳಲೇಬೇಕು. ಯಾವುದು ಆ 5 ದಾಖಲೆಗಳು ಅನ್ನೋದನ್ನ ತಿಳಿಯೋಣ. 1. NOC ಸರ್ಟಿಫಿಕೇಟ್. ಮೊದಲನೆಯದಾಗಿ NOC ಸರ್ಟಿಫಿಕೇಟ್ ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ನೀವು ಬ್ಯಾಂಕ್ ನಲ್ಲಿ ಲೋನ್ ಕ್ಲೋಸ್ ಮಾಡಿಸುವ ಮುನ್ನ ಪಡೆದುಕೊಳ್ಳಬೇಕು. ಅಂದ್ರೆ ಈ ಲೋನ್ ನ ಕ್ಲೋಸ್ ಮಾಡಲು ಬ್ಯಾಂಕ್ ನಿಂದ ಯಾವುದೇ ಅಡೆತಡೆ ಇಲ್ಲ ಎನ್ನುವ ಸರ್ಟಿಫಿಕೇಟ್ ಇದಾಗಿರುತ್ತೆ. 2. ಲೋನ್ ಕ್ಲೋಸರ್ ಲೆಟರ್. ಎರಡನೆಯದಾಗಿ ಈ ಬ್ಯಾಂಕ್ ನಲ್ಲಿ ನಮ್ಮ ಲೋನ್ ನ ಕ್ಲೋಸ್ ಮಾಡುತ್ತಿದ್ದೇವೆ ಎಂಬುದಕ್ಕೆ ಸಾಕ್ಷಿಯಾಗಿ ನೀವು ಲೋನ್ ಕ್ಲೋಸ್ ಲೆಟರ್ ನ ಬ್ಯಾಂಕ್ ನಿಂದ ಪಡೆದುಕೊಳ್ಳಬೇಕು. 3. ಫೈನಲ್ ರೀಪೇಮೆಂಟ್ ಲೆಟರ್. ಮೂರನೆಯದಾಗಿ ಬ್ಯಾಂಕ್ ನಲ್ಲಿ ಗ್ರಾಹಕರು ಸಂಪೂರ್ಣವಾಗಿ ಲೋನ್ ನ ತೀರಿಸಿದ್ದೀರಾ ಎಂಬ ಸಾಕ್ಷಿಗಾಗಿ ಬ್ಯಾಂಕ್ ನಿಂದ ರೀಪೇಮೆಂಟ್ ಲೆಟರ್ ನ ಪಡೆದುಕೊಳ್ಳಬೇಕು. 4. ರಿಲೀಸ್ ಆಫ್ ಕೊಲಾಟ್ರೋಲ್. ನಾಲ್ಕನೆಯದಾಗಿ ಚಿನ್ನದ ಮೇಲೆ ಚಿನ್ನದ ಸಾಲ, ಮನೆ ಮೇಲೆ ಹೋಮ್ ಲೋನ್ ನ ಪಡೆದಿದ್ರೆ ಆ ಕೊಲಾಟ್ರೋಲ್ ವಾಪಸ್ ಪಡಿತಾ ಇದ್ದೀವಿ ಎನ್ನುವ ದಾಖಲೆಯನ್ನ ಬ್ಯಾಂಕ್ ನಿಂದ ಪಡೆಯಬೇಕು. 5. ಒರಿಜಿನಲ್ ಅಗ್ರಿಮೆಂಟ್ ಲೆಟರ್. ಐದನೆಯದಾಗಿ ಬ್ಯಾಂಕ್ ಲೋನ್ ಪಡೆದ ವ್ಯಕ್ತಿ ಮೊದಲು ಸಹಿ ಹಾಕಿದ್ದ ಒರಿಜಿನಲ್ ಕಾಪಿಯನ್ನ ವಾಪಸ್ ಪಡೆದುಕೊಳ್ಳಬೇಕು. ಇದನ್ನ ಪಡೆದುಕೊಂಡರೆ ಸುಲಭವಾಗಿ ನೀವು ಬ್ಯಾಂಕ್ ಲೋನ್ ನ ಕ್ಲೋಸ್ ಮಾಡಿಸಿಕೊಳ್ಳಬಹುದು. ಈ ಮೇಲಿನ 5 ದಾಖಲೆಗಳನ್ನ ಪಡೆದು ನೀವು ಬ್ಯಾಂಕ್ ನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಲೋನ್ ನ ಕ್ಲೋಸ್ ಮಾಡಿಸಿಕೊಳ್ಳಬಹುದು.